ಕೇಂದ್ರ ಮಂಡನೆ ಮಾಡಿದಂತಹ ಈ ಬಜೆಟ್ನಲ್ಲಿ ತೆರೆದು ಇಟ್ಟಿದ್ದಕ್ಕಿಂತ ಮುಚ್ಚಿಟ್ಟಿದ್ದೇ ಹೆಚ್ಚು. ನಿರುದ್ಯೋಗ, ಬರಗಾಲ, ಸಾಲ, ಬೆಲೆ ಏರಿಕೆ ಬಗ್ಗೆ ಯಾವುದನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು. ದೇಶದ ನಿರುದ್ಯೋಗ, ಬರಗಾಲ, ಸಾಲ, ಬೆಲೆ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು, ಮಾಡಿಲ್ಲ. ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಇದು ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲವೇ ಅಲ್ಲ. ಚುನಾವಣೆ ಇರೋದ್ರಿಂದಾಗಿ ಪೂರ್ಣ ಬಜೆಟ್ ಮಂಡಿಸೋದಕ್ಕೆ ಆಗದೇ ಇರಬಹುದು. ಕಳೆದ ವರ್ಷಕ್ಕಿಂತ ಈ ವರ್ಷ 2,66,000 ಕೋಟಿ ಹೆಚ್ಚಾಗಿದೆ. ಆದರೂ ಕೂಡ 16,85,496 ಕೋಟಿ ಸಾಲ ಮಾಡಿದ್ದಾರೆ. ಇದೊಂದು ನಿರಾಶಾದಾಯಕ ಬಜೆಟ್ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು 2024-25 ವರ್ಷಕ್ಕೆ 2024-25 ಆರ್ಥಿಕ ವರ್ಷಕ್ಕೆ ಇವತ್ತು ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ. ಮಧ್ಯಂತರ ಆಯವ್ಯಯ, ಇಟ್ ಇಸ್ ನಾಟ್ ಎ ಫುಲ್ ಬಜೆಟ್. ಯಾಕಂತಂದರೆ ನೆಕ್ಸ್ಟು ಚುನಾವಣೆ ಇರೋದ್ರಿಂದ ಫುಲ್ ಬಜೆಟ್ ಮಂಡಿಸೋಕ್ಕೆ ಆಗದೇ ಇರಬಹುದು ಅವರಿಗೆ. ಮತ್ತು ಎಲೆಕ್ಷನ್ ಇರೋದ್ರಿಂದ ಇಟ್ ಈಸ್ ಎನ್ ಎಲೆಕ್ಷನ್ ಬಜೆಟ್. ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ 47,65,768 ಕೋಟಿಗಳು. 47,65,758 ಕೋಟಿಗಳು. ಕಳೆದ ವರ್ಷ ಮಂಡಿಸಿದ್ದು 23-24 ಆಯವ್ಯಯ ವರ್ಷದಲ್ಲಿ 45,45,03,097 ಕೋಟಿ.